ಹೆಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತೇನಕ್ಕೆ ವೀಡಿಯೋ ಮಾಡ್ತಾ ಇದ್ದೀನಿ ಅಂತಂದರೆ, ತುಂಬ ದಿವಸದಿಂದ ಕೇಳ್ತಿದ್ದೆ ಗೈಸ್ ನಮ್ಮ ಅಮ್ಮಂಗೆ, ಹೋಗೋದ ಇಸ್ಕಾನ್ ಟೆಂಪಲ್ಗೆ ಹೋಗೋದ, ನಂಗೆ ತುಂಬ ಅನ್ಸೈತೆ ಹೋಗಬೇಕು, ಕೃಷ್ಣನ ನೋಡೋಕೆ ಹೋಗೋದ, ಬಾಮ ಅಂತ ಹೇಳ್ತಾ ಇದ್ದೆ. ಆದರೆ ತಲೆಗೆ ಹಾಕೊಂಡಿರಲಿಲ್ಲ. ಇವತ್ತು ಬಂದೆ ಕೆಲಸ ಮುಗಿಸ್ಕೊಂಡು ಸೀದಮ್ಮ ನನಗೆ ಹೋಗಲೇಬೇಕು, ನಂಗೆ 5 ಸಲ ತಡೆಯೋಕ್ಕೆ ಹೋಗಬೇಕು ಅಂತ ಅಂದ್ಬಿಟ್ಟು ಬಂದಿದ್ದೀನಿ. ಅದಕ್ಕೋಸ್ಕರ ನೋಡಿ ನಮ್ಮ ಅಮ್ಮನೂ ಬಂದವರೇ ನನ್ನ ಜೊತೆ. ಇಬ್ಬರೂ ಹೋಗ್ಬಿಟ್ಟು ದರ್ಶನ ಮಾಡಿಕೊಂಡು ಬರ್ತೀವಿ ಗೈಸ್. ಮತ್ತೆ ಆಚೆಗಡೆ ಪ್ರಸಾದ ಕೊಡ್ತೀವಿ, ತಿನ್ನಿಸ್ತೀವಿ. ಕೊಟ್ಟರೆ ಇನ್ ಕೇಸ್ ಪ್ರಸಾದ ಸಿಕ್ಕಿದ್ರೆ ನಿಮಗೂ ತಿನ್ನಿಸ್ತೀವಿ, ಸಿಕ್ಕಿಲ್ಲ ಅಂತಂದರೆ ಏನೂ ಮಾಡೋಕ್ಕಾಗಲ್ಲ. ಅಂಟಿಲ್ ದೆನ್ ಸ್ಟೇ ಟ್ಯೂನ್. ಸಿಗುತ್ತೆ ಪ್ರಸಾದ. ಹೌದಾ, ನಮ್ಮಮ್ಮ ಸಿಕ್ಕೇ ಸಿಗುತ್ತೆ. ಏನಮ್ಮ ನೀನು ಮಿನಿಸ್ಟ್ರ್ ಅನ್ಕೊಂಡಿದ್ಯಮ್ಮ, ನಿನ್ನ ಸಿಕ್ಕೇ ಸಿಗುತ್ತೆ ಅಂತ ಹೇಳ್ತಾ ಇದೆಯಲ್ಲ. ಒಂದ್ಸರಿ ನಗು. ಕೃಷ್ಣನ ಹತ್ರ ಹೋಯ್ತಾ ಇದೆಯಾ ನೀನು, ಖುಷಿಯಾಗಿ ಹೋಗ್ಬೇಕು ಕೃಷ್ಣನ ಹತ್ರ. ಯಾಕಂದರೆ ಕೃಷ್ಣನಿಗೆ ಹೆಣ್ಮಕ್ಳು ಯಾವಾಗಲೂ ಖುಷಿಯಾಗಿರೋದನ್ನ ನೋಡ ಅಭ್ಯಾಸ, ಅಳದ್ ನೋಡ ಅಭ್ಯಾಸ ಇಲ್ಲ. ಹೌದು. ಕೃಷ್ಣ ನನ್ನ ಫ್ರೆಂಡ್ ಇದ್ದಂಗೆ ಗೈಸ್. ಇವಳು ಕೃಷ್ಣ ಅಂತ ಹೋಗೋ ಒಂದು ಕರಿತೋಳೆ, ರೆಸ್ಪೆಕ್ಟ್ ಇಲ್ದೆ ಅನ್ಕೋಬೇಡಿ. ಲಾರ್ಡ್ ಕೃಷ್ಣ ಮಮ್ಮಿ ಹೇಳ್ತವ್ರೆ. ನನಗೆ ಭಕ್ತಿ ಇಲ್ಲ ಐತೆ ಗೈಸ್, ಅದಕ್ಕೋಸ್ಕರ ನಾನು ಕೃಷ್ಣನ ನನ್ನ ಫ್ರೆಂಡ್ ಮಾಡ್ಕೊಂಡಿದ್ದೀನಿ. ಅದಕ್ಕೆ ಕೃಷ್ಣ ಅಂತಲೇ ಕರೆಯೋದು. ಅವ್ನು ನಮ್ಮ ಡಾರ್ಲಿಂಗ್ ಇದ್ದಾನೆ, ಹೋಗ್ತೀವಿ ಅಲ್ಲಿ ನೋಡೋದಕ್ಕೆ. ಥಾಮ್. ಒಳಗಡೆ ಆ್ಯಕ್ಚುಲಿ ಕ್ಯಾಮ್ರಾ ಅಲೋ ಇಲ್ಲ ಗೈಸ್, ಅದಕ್ಕೆ ನಾನು ಇಷ್ಟು ದೂರದಿಂದನೇ ನಿಮಗೆ ಕೃಷ್ಣನ ತೋರಿಸೋದಕ್ಕೆ ಟ್ರೈ ಮಾಡ್ತಿದ್ದೀನಿ. ಅಲ್ಲಿ ಯಾವುದೋ ಒಂದು ಅಜ್ಜಿ ಅವರೇ, ಇಲ್ಲ ಅಂದಿದ್ರೆ ನೀಟಾಗಿ ಕಾಣಿಸೋದು ನಿಮಗೆ ಕೃಷ್ಣ. ಇಲ್ಲ ಅವರು ಹೋಗಲ್ಲ ಮಮ್ಮಿ, ಅವ್ರು ಹೋಗೋ ತನಕ ಹಿಂಗೆ ಕಾಯಿಸಲ್ಲ ನಾನು. ಪಾಪಚ್ಚೆ ನಮ್ಮ ಫಾಲೋವರ್ಸ್ನ, ಸಬ್ಸ್ಕ್ರೈಬರ್ಸ್ನ ಸಾಕು ಇಷ್ಟರಲ್ಲೇ. ಅವ್ರು ಹೋಗಲ್ಲ ಕಣಂತೆ. ಸಾಕು ಇಷ್ಟು ಕಾಣಿಸ್ತೈತೆ, ಇದಕ್ಕಿಂತ ಕಾಣಿಸೋದೇನು ಗೈಸ್. ಎಲ್ಲೋದ್ರೂ ನಮ್ಮ ಮಮ್ಮಿನ ನಮ್ಮಪ್ಪ ಬಿಡಲ್ಲ ಅನ್ನೋದಕ್ಕೆ ಇದೇ ಕಾರಣ ನೋಡಿ. ಹೊರ್ಗಡೆ ಬಂದಿದ್ದೀನಿ ಅಂತ ಅಂದ್ಬಿಟ್ಟು ನಮ್ಮಪ್ಪ ಆಗಲೇ ಫೋನ್ ಮಾಡಿ ವಿಚಾರಿಸ್ಕೊತವ್ರೆ, ಎಲ್ಲವಳೆ ಏನು ಎತ್ತ, ನಮ್ಮ ಹೆಂಗಸ್ರು ಇವಳು ಬೇರೆ ಕಳ್ಕೊ ಹೋಗೋಳೆ ಅಂತ ಅನ್ಕೊಂಡು. ಗೈಸ್, ದೇವ್ರ ದರ್ಶನ ಏನೋ ಆಯಿತು. ದೇವ್ರ ದರ್ಶನ ಆದಮೇಲೆ ಕೃಷ್ಣಂದು ಪ್ರಸಾದ ಅಂದರೆ ನೈವೇದ್ಯನ ನಮಗೆ ಕೊಟ್ಟಿದ್ದಾರೆ ತಿನ್ನೋದಕ್ಕೆ. ತಿನ್ಕೊಂಡು ಹೊರಡಬೇಕು ಮನೆ ಕಡೆ. ನಾನೇನೋ ತಗೋಬೇಕು ಅಂದ್ಕೊಂಡೆ ಗೈಸ್, ಹೇಳ್ತೀನಿ ಅದನ್ನು ನಿಮಗೆ. ಮಮ್ಮಿ ಇವ್ರಿಗೂ ತಿನ್ನಿಸ್ಬಿಡು. ತಿನ್ಗಳು ಗೈಸ್, ನಮ್ಮಮ್ಮ ತಿನ್ನಿಸ್ತವ್ರ ಪಾಪ ನಿಮಗೋಸ್ಕರ. ಸಾಕು ಬಿಡಮ್ಮ, ತಿನ್ಕೊ ಮಮ್ಮಿ. ಹೆಂಗಿದೆ? ನಾನೇ ಮಾಡಿದ್ದು. ಥ್ಯಾಂಕ್ ಯು. ನಾನೆಲ್ಲ ಗೈಸ್ ಮಾಡಿದ್ದು ಬಿಟ್ಟು ಬಿಲ್ಡಪ್ ಕೊಟ್ಕೊಳ್ಳೋಕ್ಕೇನು. ದೇವ್ರ ಪ್ರಸಾದ ಯಾವಾಗಲೂ ಚೆನ್ನಾಗಿರುತ್ತೆ, ಕಣ್ಗೊತ್ಕ ತಿಂತಾ ಇರಬೇಕಷ್ಟೆ. ಗೈಸ್, ಆ್ಯಕ್ಚುಲಿ ನಾನು ಇಸ್ಕಾನ್ ಟೆಂಪಲ್ಗೆ ಬಂದ್ಬಿಟ್ಟು ಕಂಟಿಮಾಲ ಅಂತ ಇಲ್ಲಿ ಕೊಡ್ತಾರೆ ಗೈಸ್. ಅದನ್ನು ತೊಗೊಂಡು ಹಾಕೊಳ್ಳೋದ ಅಂತ ಅಂದ್ಕೊಂಡಿದ್ದೆ. ಮೆಂಟಲಿ ಫಿಕ್ಸ್ ಆಗಿ ಬಂದಿದೆ ಕಂಟಿಮಾಲ ಹಾಕೊಳ್ಳೋದು. ಅದ್ರ ಬಗ್ಗೆ ನಂಗೆ ಗೊತ್ತಿರಲಿಲ್ಲ. ಅವ್ರ ಹತ್ರ ಕೇಳಿಬಿಟ್ಟು ಎಲ್ಲನೂ ತಿಳ್ಕೊಂಡು ಹಾಕ್ಕೊಂಡು ಫಾಲೋ ಮಾಡಿದ ರೂಲ್ಸ್ನ ಅಂತ ಅಂದ್ಕೊಂಡಿದ್ದೆ ಗೈಸ್. ಆದರೆ ರೂಲ್ಸ್ನ ಕೇಳಿಬಿಟ್ಟು ನಮ್ಮಮ್ಮ ಬೇಡ, ವಾಪಸ್ ಬಂದ್ಬಿಡು ಅಂತ ಹೇಳ್ತವ್ರೆ ಅಲ್ವಮ್ಮ. ಏನಕ್ಕೆ ಅಂತಂದರೆ, ಕಂಟಿಮಾಲ ಹಾಕಿದ್ರೆ ಸ್ಟೆಪ್ ಬೈ ಸ್ಟೆಪ್ ನಾನ್ ವೆಜ್ ಬಿಡ್ತಾ ಹೋಗ್ಬೇಕಂತೆ. ಸೊ ಅದು ಬಿಟ್ಟರೆ ಬೇರೆ ಯಾವ ರಿಸ್ಟ್ರಿಕ್ಷನ್ನು ಇಲ್ಲ. ಒಂದಷ್ಟು ರೂಲ್ಸ್ಗಳಿದೆಯಂತ, ಅದನ್ನು ಫಾಲೋ ಮಾಡಬೇಕು. ಅದೇನು ಡಿಫಿಕಲ್ಟ್ ಇಲ್ಲ. ಅದೇ ಮೇನ್ ನಾನ್ ವೆಜ್ ಬಿಡಬೇಕು ಅಂತ. ಐ ಆಮ್ ಅ ಪ್ಯೂರ್ ನಾನ್ ವೆಜಿಟೇರಿಯನ್ ಆಗಿರೋದ್ರಿಂದ ನಮ್ಮ ಮಮ್ಮಿ ನಾನಿರೋ ಈ ಅವತಾರ ನೋಡ್ಬಿಟ್ಟು, ಬೇಡ ಕಣವ ನೀನು ಎಲ್ಲ ತಿಂದೆ ಈ ಮಟ್ಟಿಗಿದ್ಯಾ, ಇನ್ನು ತಿಂದೆ ಇದೆಲ್ಲ ಮಾಡಿಬಿಟ್ರಂತೂ ನಿನ್ನ ನೋಡೋಕ್ಕಾಗಲ್ಲ ಅಂದ್ಬಿಟ್ಟು ಕ್ಯಾಕ್ರಿಸ್ಬುಕ್ ಅಂತ ಹೋಗಿದ್ರು ಅಲ್ವಮ್ಮ. ಅದಕ್ಕೋಸ್ಕರ ಇನ್ನೊಂದು 1 ಪೀಸ್ 2 ಪೀಸು ಅದನ್ನು ಬಿಟ್ಬಿಟ್ರಂತೂ ಇದು ನಾನು ಏನಕ್ಕೆ ಹುಡುಕ್ತಾರ, ದುರ್ಬಿನು ಅದು ಹಾಕಿ ಹುಡುಕ್ಬೇಕಾಗ್ತದೆ. ಹಂಗೇನಿಲ್ಲ ಅಲ್ವಾ ಗೈಸ್. ನೀನು ಈ ಕಡೆ ಬಾ, ಈ ಕಡೆ ಬರ್ದೆ ಆ ಕಡೆ ಹೋಯ್ತು ಅಂತಂದ್ರೆ ಹಂಗೇನಿಲ್ಲ ಅಲ್ವಾ ಗೈಸ್. ನಾನು ಇಷ್ಟೊಂದೇನು ತೀರಾ ಸಣ್ಣ ಇಲ್ಲ, ನನಗಿಂತ ಇನ್ನೂ ಸಣ್ಣ ಇರೋರು ಇರ್ತಾರೆ. ನೀನು ನನಗೆ ಅಪ್ರಿಷಿಯೇಟ್ ಮಾಡ್ಬೇಕು, ಅಟ್ಲೀಸ್ಟ್ ಒಂದು ಚೂರಾರು ಇದ್ದೀನಲ್ಲ ಅಂತ. ನೋಡಿ ಗೈಸ್, ಎಷ್ಟೊತ್ತಿಗೆ ಆಚೆ ಕರ್ಕೊ ಹೋಗ್ಲಾ ಇವಳನ್ನ ಅಂತ ಅನ್ಕೊಂಡು ಯೋಚನೆ ಮಾಡ್ತವ್ರು ನಮ್ಮಮ್ಮ. ಅದಕ್ಕೆ ಹಂಗೆ ಪ್ಲ್ಯಾನ್ ಮಾಡ್ಕೊಂಡಿದ್ದೆ ಗೈಸ್. ಒಂದು ಪೀಸ್ ಆಫ್ ಮೈಂಡ್ ಸಿಗಲಿ, ನನ್ನ ಹತ್ರ ಐತೆ ಮಮ್ಮಿ, ಪೀಸ್ ಆಫ್ ಮೈಂಡ್ ಸಿಗಲಿ ಅಂತ ಅಂದ್ಬಿಟ್ಟು ಅದನ್ನು ಕಂಟಿಮಾಲ ತಗೊಳ್ಳೋದ ಅಂತ ಅಂದ್ಕೊಂಡಿದ್ದೆ. ಆದರೆ ನಮ್ಮ ಅಮ್ಮನ ಕಾರಣದಿಂದ ಬಿಟ್ಬಿಟ್ಟು ಬಂದೆ. ಆದರೆ ನಾನು ಮೆಂಟಲಿ ಫಿಕ್ಸ್ ಆಯ್ತೀನಿ, ನಾನು ನಾನ್ ವೆಜ್ ಬಿಡೋಕ್ಕೂ ರೆಡಿ ಇದ್ದೀನಿ, ನನಗೇನು ಪ್ರಾಬ್ಲಮ್ ಇಲ್ಲ. ಆದರೆ ನಮ್ಮ ಮಮ್ಮಿಯಿಂದ ಬರ್ತಾಯಿಲ್ಲ ನಾನು ಅಲ್ವಾ, ಬಿಡ್ತೀನಿ, ತಗೋತೀನಿ. ಕುತ್ಕಮ್ಮ ಅಲ್ಲ ಕಣಮ್ಮ. ಹಿಂಗೆ ನಮ್ಮಮ್ಮ ಹಿಂಗೆ ಮಾಡ್ತಾನೆ ಇರ್ತಾರೆ.
ಅದಕ್ಕೆಲ್ಲ ತಲೆ ಕೆಡ್ಸ್ಕೊಬಾರ್ದು. ನಾವಿವಾಗ ಮನೆಗೆ ಹೋಗ್ತಾ ಇದ್ದೀವಿ. ಗೈಸ್ ಏನು ಅಂತಂದ್ರೆ ನನ್ನಿಬ್ರು ಅಣ್ಣ ಸ್ವಾಮಿಗಳು ಮಾಲೆ ಹಾಕ್ಸ್ಕೊಂಡಿದ್ದಾರೆ. ಇದೇ ಫಸ್ಟ್ ಟೈಮ್ ಇವರು ಹಾಕ್ಸ್ಕೊಂಡಿರೋದು. ಜೀವಮಾನದಲ್ಲೇ ಇವ್ರು ಹುಟ್ಟಾಗಿಂದನೇ ಇವತ್ತೇ ಫಸ್ಟ್ ಟೈಮ್ ಹಾಕ್ಸ್ಕೊಂಡಿರೋದು. ಹೇಳಿ ಸ್ವಾಮಿಗಳೇ. ಎಲ್ಲರೂ ಗೈಸ್ ನಮ್ಮ ಅಣ್ಣಂದಿರ್ ಸ್ವಾಮಿಗಳದ್ದು ಔಟ್ಫಿಟ್ ನೋಡ್ಕೊಳ್ಳಿ. ಇಬ್ರು ಆಕ್ಚುಲಿ ಚೆನ್ನಾಗಿ ಕಾಣಿಸ್ತವ್ರೆ. ಚೆನ್ನಾಗಿ ಕಾಣ್ತಿದ್ದೀರಾ ಇಬ್ರು. ಹೆಂಗ ಅನ್ಸ್ತಾ ಇದೆ ಫಸ್ಟ್ ಟೈಮ್ ಹಾಕೊಂಡಿರೋದು ಮಾಲೆ ನಿಮ್ಗೆ? ದೈವಾತ್ಮಿಕವಾಗಿ ಒಳಗಡೆ ಫೀಲ್ಗಳು ಬರುತ್ತೆ. ಹೌದಾ? ಪಾಸಿಟಿವ್ ಎನರ್ಜಿ ಬರ್ತಿದ್ಯಾ ವಿಕೆ ಸ್ವಾಮಿಗಳವ್ರಿಗೆ, ದಿಲ್ಲ ಸ್ವಾಮಿಗಳವ್ರಿಗೆ? ಸ್ವಾಮಿಗಳು ಸ್ವಲ್ಪ ಮಾತಾಡ್ತಾ ಇಲ್ಲ. ಹೌದು, ಅವ್ರಿಗೆ ಏನ್ ಮಾತಾಡ್ಬೇಕು ಅಂತ ಗೊತ್ತಿಲ್ಲ. 5 ಗಂಟೆಗೆ ಎದಳ್ಬೇಕು ಅಂತ ನಮ್ಮ ಅಪ್ಪ ಹೇಳೈತೆ. 4:15ಗ ಎದ್ಬಿಟ್ಟು ತಣ್ಣೀರ್ ಸ್ನಾನ ಮಾಡ್ಬೇಕಂತೆ. ಮನೆಯೆಲ್ಲ ಶುದ್ಧಿ ಮಾಡಿದೀವಿ ಗೈಸ್, ಇವ್ರಿಗೋಸ್ಕರ ಎಲ್ಲ ಮಾಡಿದೀವಿ. ಸರಿ, ಟಾಟಾ. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವ್ಲಾಗ್. ಸಬ್ಸ್ಕ್ರೈಬ್ ಮೈ ಯೂಟ್ಯೂಬ್ ಚಾನಲ್. ಟಾಟಾ, ಬಾಯ್ ಬಾಯ್, ಹ್ಯಾವ್ ಅ ನೈಸ್ ನೈಟ್, ಲವ್ ಯು ಆಲ್.